ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಮೊಬೈಲ್ ಜಾಸ್ತಿ ಚಾರ್ಜ್ ಬರ್ತಾ ಇಲ್ಲ ಅಂದರೆ ಈ ವಿಡಿಯೋನ ಫುಲ್ ನೋಡಿ. 10 ಟಿಪ್ಸ್ ಕೊಡ್ತೀನಿ, ಅವನ್ನ ಫಾಲೋ ಮಾಡಿ. ಪಕ್ಕ ನಿಮಗೆ ಚಾರ್ಜ್ ಕೂಡ ಕಮ್ಮಿ ಬರುತ್ತೆ, ಕನ್ಸ್ಯೂಮ್ ಜಾಸ್ತಿ ತೊಗೊಳಲ್ಲ. ಅದಕ್ಕಿಂತ ಮುಂಚೆ ಹೊಸ್ತಾ ನೋಡ್ತಿರೋರು ಬೇಗನೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ, ಓಕೆನಾ? ಬೇಗನೆ ಮಾಡಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಯಾವುದೇ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಆ್ಯಪ್ನ ಯೂಸ್ ಮಾಡ್ತಿದ್ರೆ ನೀವು ಡಾರ್ಕ್ ಮೋಡಲ್ಲಿ ಯೂಸ್ ಮಾಡಬೇಕು. ಜಾಸ್ತಿ ನೀವು ಬ್ರೈಟ್ನೆಸ್ ಇಟ್ಕೊಂಡು ಅವಾಗವಾಗ ಈ ಥರ ವೈಟಾಗಿ ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ಬೇಗನೆ ನಿಮಗೆ ಚಾರ್ಜರ್ ಕನ್ಸ್ಯೂಮ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಮೊಬೈಲ್ ಬ್ಯಾಕ್ ಕವರ್ ಕೂಡ ಆವಾಗವಾಗ ರಿಮೂವ್ ಮಾಡ್ತಾಯಿರಿ. ರಿಮೂವ್ ಮಾಡೋದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಜಾಸ್ತಿ ಹೀಟಾಗಿ ಅಲ್ಲೇನೂ ಕೂಡ ಸ್ಪ್ರೆಡ್ ಆಗಿ ನಿಮ್ಮ ಮೊಬೈಲು ಜಾಸ್ತಿ ಹೀಟ್ ಆಗೋದ್ರಿಂದನೂ ಕೂಡ ಜಾಸ್ತಿ ಬ್ಯಾಟ್ರಿ ಲಾಸ್ ಆಗುತ್ತೆ. ಓಕೆನಾ? ಬನ್ನಿ ಇವಾಗ ಡಾರ್ಕ್ ಮೋಡೆಲ್ಲ ಆಫ್ ಮಾಡ್ಕೊಳ್ಳಿ. ಯಾವ ಥರ ಆಫ್ ಮಾಡೋದಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿ, ಇಲ್ಲಿ ಜನರಲ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಡಾರ್ಕ್ ಮೋಡ್ ಅಂತ ಆಪ್ಷನ್ ಇದೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಿದ್ರೆ ನಿಮಗೂ ಕಣ್ಣು ಕೂಡ ಬ್ರೈಟ್ನೆಸ್ ಜಾಸ್ತಿ ಬರೋದಿಲ್ವಾ, ರೇಸ್ ಕೂಡ ಬರೋದಿಲ್ಲ. ಆವಾಗ ನಿಮ್ಮ ಕಣ್ಣು ಕೂಡ ಪ್ರೊಟೆಕ್ಟ್ ಆಗಿರುತ್ತೆ. ಓಕೆನಾ? ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟಿಪ್ಪು, ನೀವು ಇದನ್ನು ಆನ್ ಮಾಡ್ಕೊಂಡಿದ ಮೇಲೆ ಫಸ್ಟ್ನೇದು ಆಯಿತಾ, ಸೆಕೆಂಡ್ನೇ ನೋಡ್ಕೊಳ್ಳೋಣ. ನೀವು ಯಾವುದೇ ಮೊಬೈಲ್ ತಗೊಂಡ್ರು ಕೂಡ ನೀವು ವಾಲ್ಪೇಪರ್ನ ಬ್ರೈಟಾಗಿ ಕಾಣಿಸ್ಲಿ ಅಂತ ತುಂಬ ಅಟ್ರಾಕ್ಟಿವ್ ಆಗಿರೋದು ಲೈವ್ ವಾಲ್ಪೇಪರೆಲ್ಲ ಹಾಕ್ತಾ ಇರ್ತೀರ, ಅದರಿಂದನೂ ಕೂಡ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್, ನೀವು ನೋಡ್ಕೊಳ್ಳಿ, ಇಲ್ಲಿ ಆಟೋ ಬ್ರೈಟ್ನೆಸ್ ಅಂತ ಆಪ್ಷನ್ ಇರುತ್ತೆ. ನಿಮಗೆ ಕರೆಕ್ಟ್ ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿರಿ. ನೀವು ಆವಾಗ ಹೊರಗಡೆ ಹೋಗ್ತೀರಾ, ಒಳಗಡೆ ಬರ್ತೀರಾ ಅನ್ನೋದಿದ್ರೆ ಆಟೋ ಫೋಕಸ್ನ ಆಫ್ ಮಾಡಿ ಕರೆಕ್ಟಾಗಿ ಮ್ಯಾನ್ಯುಯಲಾಗಿ ಒಂದು ಬ್ರೈಟ್ನೆಸ್ನ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಸ್ಕ್ರೀನ್ ಆನ್ ಮಾಡೋದು, ನೀವು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ನೀವು ಸ್ಕ್ರೀನ್ ಎಷ್ಟೊತ್ತಿಗೆ ಆಫ್ ಮಾಡಬೇಕು, ಎಷ್ಟೊತ್ತಿಗೆ ಆನ್ ಆಗಬೇಕು ಅಂತಲೂ ಕೂಡ ಅದನ್ನು ಕೂಡ ಕರೆಕ್ಟ್ ಟೈಮಲ್ಲಿ ಇಟ್ಕೊಳ್ಳಿ. ನೀವು ಸ್ಕ್ರೀನ್ ಆಫ್ ಮಾಡೋದು ಆನ್ ಮಾಡ್ಕೊಳೋದು ಜಾಸ್ತಿ ಹೊತ್ತು ಇಟ್ಕೊಳೋದ್ರಿಂದನೂ ಕೂಡ ಟೈಮು ನಿಮ್ಮ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಮಾಡುತ್ತೆ. ನಾನು ಬರೀ 30 ಸೆಕೆಂಡ್ಸ್ ಇಟ್ಕೊಂಡಿದ್ದೀನಿ, ನೀವು ಬರೀ 15 ಸೆಕೆಂಡ್ಸ್ ಇಟ್ಕೊಳ್ಳಿ, ಬೇಗನೆ ಸ್ಕ್ರೀನ್ ಆಫ್ ಆಗುತ್ತೆ. ನಿಮಗೆ ಯಾವ ಮೊಬೈಲ್ ನೋಟಿಫಿಕೇಷನ್ ಬೇಕೋ, ಆ್ಯಪ್ದು ನೋಟಿಫಿಕೇಷನ್ ಬರಬೇಕಂತ ಇದೆಯೋ ಅವ್ನು ಮಾತ್ರ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಟಿಫಿಕೇಷನ್ ಬಂದಾಗೆಲ್ಲ ನಿಮ್ಮ ಸ್ಕ್ರೀನ್ ಆಫ್ ಆಗೋದು ಆನ್ ಆಗೋದು ಆಗ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಟಿಫಿಕೇಷನ್ ಜಾಸ್ತಿ ಬರ್ತದೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲೂ ಕೂಡ ಅಷ್ಟೇ. ನೀವು ಯಾರನ್ನ ಜಾಸ್ತಿ ಫಾಲೋ ಮಾಡ್ತಿದ್ದಾರೆ ಅಂದರೆ ಒಂದೊಂದು ಸೆಕೆಂಡ್ಗೆ ಒಂದೊಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅವನ್ನ ಮಾತ್ರ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಆವಾಗ ಸ್ಕ್ರೀನಲ್ಲಿ ಜಾಸ್ತಿ ಕೂಡ ತೋರಿಸೋದಿಲ್ಲ. ಓಕೆನಾ? ಫಿಫ್ತ್ ಟಿಪ್ಪು, ನಿಮಗೆ ಯಾರು ಕೂಡ ನೀವು ನೋಡ್ಕೊಬೋದು, ಇಲ್ಲಿ ಬ್ಯಾಟ್ರಿ ಅಂತ ಆಪ್ಷನ್ ಇರುತ್ತೆ. ಇವಾಗ ಹೊಸ್ದಾಗಿ ಬಂದಿರೋ ಮೊಬೈಲಲ್ಲಿ ತುಂಬ ಸೆಟ್ಟಿಂಗ್ಸ್ನ ಕೊಟ್ಟಿರ್ತಾರೆ. ನಮ್ಮದು ಹಳೆ ಮೊಬೈಲ್ ಆಗಿರೋದ್ರಿಂದ ಸೆಟ್ಟಿಂಗ್ಸ್ ಕಮ್ಮಿ ಮಾಡಿದ್ದಾರೆ. ನೋಡ್ಕೊಳ್ಳಿ, ಇಲ್ಲಿ ಲೋ ಪವರ್ ಕನ್ಸಪ್ಷನ್ ಮೋಡ್ ಅಂತ ಆಪ್ಷನ್ ಇದೆ. ಅದು 50 ಬಂದ ತಕ್ಷಣ 50% ಬಂದ ತಕ್ಷಣ ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಫ್ರೀಕ್ವೆನ್ಸಿ ಎಲ್ಲ ಕಮ್ಮಿ ಆಗುತ್ತೆ. ನೋಡ್ಕೊಳ್ಳಿ, CPU ಫ್ರೀಕ್ವೆನ್ಸಿ, GPU ಫ್ರೀಕ್ವೆನ್ಸಿ, ಸ್ಕ್ರೀನ್ ಬ್ರೈಟ್ನೆಸ್, ರೆಡ್ಯೂಸ್ ಸ್ಕ್ರೀನ್ ಲಾಕ್ ಟೈಮ್ ಎಲ್ಲನೂ ಕೂಡ ರೆಡ್ಯೂಸ್ ಆಗೋದ್ರಿಂದ ಹಾಟ್ಸ್ಪಾಟು, ಬ್ಲೂಟೂತು, GPS ಎಲ್ಲನೂ ಕೂಡ ಆಫ್ ಮಾಡ್ಕೊಂಡಿರಿ. ಆವಾಗ ನಿಮಗೆ ಕಮ್ಮಿ ಆಗುತ್ತೆ ಸ್ಕ್ರೀನು, ನಿಮಗೆ ಬ್ಯಾಟ್ರಿ ಕಮ್ಮಿ ಎಳೆಯುತ್ತೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಸೂಪರ್ ಪವರ್ ಸೇವಿಂಗ್ ಅಂತ ಇದೆ, ನೋಡ್ಕೊಳ್ಳಿ. ಇದನ್ನು ಆನ್ ಮಾಡೋದ್ರಿಂದ ನಿಮ್ಮ ಮೊಬೈಲಿಗೆ ಯಾವುದಾದ್ರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ, ಫೋನ್ ಮಾಡಬೇಕಂದ್ರೂ, ಮೆಸೇಜು, ಕ್ಲಾಕು ಇಷ್ಟೇ ಓಪನ್ ಆಗಿರುತ್ತೆ. ಈಸಿಯಾಗಿ ನೀವು ಅಲ್ಲೇ ಮಾಡ್ಕೊಬೋದು. ನೆಕ್ಸ್ಟು ನೋಡ್ಕೊಳ್ಳಿ, ನಿಮ್ಮದು ಮೊಬೈಲಲ್ಲಿ ಯಾವುದು ಕೂಡ ಜಾಸ್ತಿ ಪರ್ಸೆಂಟೇಜ್ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಿದೆ ಅಂತ ಅಲ್ಲಿ ರ್ಯಾಂಕ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲಲ್ಲಿ ಯಾವುದು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೆಯೋ ನೋಡ್ಕೊಂಬಿಟ್ಟು ಜಾಸ್ತಿ ಅದನ್ನು ಆನ್ ಮಾಡೋದು, ಆಫ್ ಮಾಡೋದು, ಆಗಲೆಲ್ಲ ಬ್ಯಾಕಪ್ ಹೋಗೋದು, ತಿರ್ಗಾ ಓಪನ್ ಮಾಡೋದು, ಆ ಥರ ಅಲ್ಲಿ ಮಾಡ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಆ್ಯಪ್ಸ್ ಇರ್ತವೆ, ಆಗಲೆಲ್ಲ ಹೋಗೋದು, ಕ್ಲಿಯರ್ ಮಾಡೋದು, ತಿರ್ಗಾ ಅದು ಓಪನ್ ಮಾಡೋದು, ಅದರಿಂದನೂ ಕೂಡ ಬೇಗನೆ ನಿಮ್ಮ ಬ್ಯಾಟ್ರಿ ಎಳೆಯುತ್ತೆ. ಓಕೆ ನೋಡಿ, ಎಕ್ಸ್ಪ್ಲೋಸಿವ್ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಯಾವುದು ಆ್ಯಪ್ ಜಾಸ್ತಿ ಕೂಡ ನಿಮ್ಮ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ತಾಯಿದೆ ಅಂತ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ನೋಡ್ಕೊಳ್ಳಿ, ನಂದು ಫೇಸ್ಬುಕ್ಕಲ್ಲಿ ಜಾಸ್ತಿ ಕೂಡ ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಯಾವುದೇ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಆ್ಯಪ್ಸ್ನ ಇಟ್ಕೊಳ್ಳೋಕೆ ಹೋಗಬಾರ್ದು, ಅದರಿಂದನೂ ಕೂಡ ನಿಮ್ಮ ಬ್ಯಾಟ್ರಿ ಬೇಗನೆ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಜಾಸ್ತಿನೇ ಇದೇ ಕನ್ಸ್ಯೂಮ್ ಮಾಡ್ತಾ ಇರೋದು. ಓಕೆ, ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಟಿಪ್ಸ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.